ಇವನ್ನ ಬಿಟ್ರೆ ಹತ್ಕೊಂಡು ಮೇಲೆ ಹೋಗ್ಬಿಡ್ತಾನೆ ಇವನು. ಏಯ್ ಕತ್ತೆ ಏನೋ ಮಾಡ್ತಾ ಇದೀಯಾ? ಹಾಂ, ಎಲ್ಲ ಹತ್ತುತ್ತಾ ಇದೆಯಾ? ಎಲ್ಲ ಹತ್ತುತ್ತಾ ಇದೆಯಾ? ಹಾಂ, ಏನು ನಮ್ಮ ಅಮ್ಮನ ತಲೆ ಮೇಲೆ ಹೋಗಿ ಕೂತ್ಕೊಳಕ? ಹಾಂ, ಅಜಾನ್. ಓಹೋ, ಏಯ್ ಬಿಡ 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 ಬಿಡೋದು. ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ಆಟೋ ಕನ್ನಡಿಗ. ಡೇ 12 ಆಫ್ 365 ವಿಡಿಯೋ ಚಾಲೆಂಜ್. ಇವತ್ತು ಸ್ವಲ್ಪ ಲೇಟಾಗಿ ಬಂದೆ. ಕಾರಣ ಏನಪ್ಪಾ ಅಂತಂದ್ರೆ ಅಂಗಡಿ ಐಟಮ್ ತರಬೇಕು, ಮತ್ತೆ ಸ್ವಲ್ಪ ಕೆಲಸ ಅದು ಇದು ಅಂತ ಫುಲ್ ಟೆನ್ಷನ್ ಬರುತ್ತೆ. ಟೆನ್ಷನ್ 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 ಇಲ್ವಲ್ಲ, ಅದಕ್ಕೆ ಟೆನ್ಷನ್. ಸೊ ಡ್ಯೂಟಿ ಮೇಲೆ ಹೋಗೋಣ, ಸ್ವಲ್ಪ ತಂದು ಕೊಟ್ಬಿಟ್ಟು ಹೋಗ್ಬಿಡೋಣ. ಏನೇನೋ ಮಾಡಕ್ ಹೋಗ್ತೀನಿ, ಏನೇನೋ ಆಗುತ್ತೆ. ನಂದು ಹೆಂಗಾಗ್ಬಿಟ್ಟಿದೆ ಗೊತ್ತಾ? 1000 ತೂತಿದಾವೆ ಆಲ್ರೆಡಿ. 1001 ತೂತನ ನಾನು ಮಿಚ್ಚೋಕ್ ಹೋಗ್ತಾ ಇದೀನಿ. ಉಳಿದ ತೂತಲ್ಲಿ ನೀರು ಹೊರಗಡೆ ಬರ್ತೈತೆ. ಆ ರೀತಿ ಆಗೈತೆ, ಏನು ಮಾಡಕ್ಕಾಗಲ್ಲ. ಅರ್ಥ ಆಯ್ತು ಅನ್ಸುತ್ತೆ. ಪ್ರಾಬ್ಲಮ್ಸ್ ಇದ್ದಿದೆ, ಪ್ರಾಬ್ಲಮ್ಸ್ ಇಲ್ಲ ಅಂದ್ರೆ ಲೈಫ್ ಇಲ್ಲ. ಸೊ ಇವಾಗ ಡ್ಯೂಟಿ ಮೇಲೆ ಹೋಗೋಣ ಸ್ವಲ್ಪ ಹೊತ್ತು. ಇವತ್ತು ಶುಕ್ರವಾರ ಬೇರೆ, ಒಂದು 12 ಗಂಟೆ ತನಕ ಡ್ಯೂಟಿ ಮಾಡ್ಕೊಂಡು ಬಂದು ಮತ್ತೆ ಹೋಗೋಣ. 12 ಗಂಟೆ ತನಕ ಡ್ಯೂಟಿ ಮಾಡ್ಕೊಂಡು ಬರೋಣ. ಆಮೇಲೆ ನಮಾಜ್ ಬೇರೆ ಹೋಗ್ಬೇಕು, ನಮಾಜ್ಗೆ ಹೋಗ್ಬಿಟ್ಟು ಬರೋಣ. ಇವಾಗ ಟೈಮ್ ಬಂದ್ಬಿಟ್ಟು 4 ಗಂಟೆ. ನಾನು ನಮಾಜ್ ಮುಗಿಸ್ಕೊಂಡು 2 ಗಂಟೆಗೆ ಬಂದು ಅಂಗಡಿಲಿ ಕೂತ್ಕೊಂಡೆ. ನಮ್ಮಮ್ಮ ಬರ್ತಾರೆ ಅಂತ, ಒಂದು 10 ನಿಮಿಷದಲ್ಲಿ 15 ನಿಮಿಷದಲ್ಲಿ ಬರ್ತಾರೆ ಅಂತ ವೆಯ್ಟ್ ಮಾಡ್ತಾ ಇದ್ದೆ. ಇವಾಗ ಟೈಮ್ ಬಂದ್ಬಿಟ್ಟು 4 ಗಂಟೆ ಆಗೋದು, 2 ಅವರ್ ಆಯ್ತು, ಇನ್ನೂ ಬಂದಿಲ್ಲ ನಮ್ಮಮ್ಮ. ಅದಕ್ಕೆ ವೇಟಿಂಗ್, ನೋಡೋಣ ಏನಾಗುತ್ತೆ. ನಾನೇನ್ ಅನ್ಕೊಂಡಿದ್ದೋ ಅದಾಗ್ಲಿಲ್ಲ. ಅಂದ್ರೆ ನನ್ನ ಗಾಡಿ ಸೀಸಿಂಗ್ ಅಲ್ಲಿ ಐತೆ. ರಿಕ್ವೆಸ್ಟ್ ಮಾಡ್ಕೊಂಡಿದ್ದೆ, ಸೀಸಿಂಗ್ ಹಾಕ್ಬೇಡಿ, ಸ್ವಲ್ಪ ದಿನದಲ್ಲಿ ಕಟ್ತೀನಿ ಅಂತ. ಬಟ್ ಫೋನ್ ಬಂದಿತ್ತು, ಗಾಡಿ ಸೀಸಿಂಗ್ ಅಲ್ಲಿ ಐತೆ, ಆದಷ್ಟು ಬೇಗ ಕ್ಲಿಯರ್ ಮಾಡಿ, ಇಲ್ಲಾಂದ್ರೆ ಗಾಡಿ ಸೀಸ್ ಆಗುತ್ತೆ ಅಂತ. 3 ಇನ್ಸ್ಟಾಲ್ಮೆಂಟ್ ಕಟ್ಬೇಕು, ಗೊತ್ತಿಲ್ಲ ಯಾವ ಸೀಸ್ ಆಗುತ್ತೆ. ಬಟ್ ನಾನಂಗ್ರು ಇವಾಗ ಡೇ ನಲ್ಲಿ ಡ್ಯೂಟಿ ಮಾಡಕ್ ಆಗಲ್ಲ, ಆದ್ರೆ ನೈಟೇ ಮಾಡ್ಕೋಬೇಕು. ನೋಡೋಣ ಏನಾಗುತ್ತೆ. ಇವಾಗ ಸ್ವಲ್ಪ ಏನಂತಾರೆ, ಫೈನಾನ್ಷಿಯಲಿ ಪ್ರಾಬ್ಲಮ್ ತುಂಬಾ ಆಗ್ಬಿಟ್ಟಿದಾವೆ. ಆ ಕಡೆ ಈ ಕಡೆ ಅಮೌಂಟ್ ಬರಬೇಕು, ತುಂಬಾ ವೆಯ್ಟ್ ಹೋಲ್ಡ್ ಅಲ್ಲಿ ಇದಾವೆ. ನೋಡೋಣ. ನಾನು ಅನ್ಕೊಂಡಿದ್ದೆ ಬೇರೆ, ಬಟ್ ಇಲ್ಲಿ ಆಗ್ತಾ ಇರೋದು ಬೇರೆ. ಹೇಳಕ್ಕಾಗಲ್ಲ, ಗಾಡಿ ಇವತ್ತು ನಾಳೆ ಸೀಸ್ ಆದ್ರೂ ಆಗ್ಬೋದು. ಅದಕ್ಕೆ ಡ್ಯೂಟಿ ಡೇ ನಲ್ಲಿ ಮಾಡಕ್ ಆಗಲ್ಲ, ನೈಟ್ ಅಲ್ಲಿ ಮಾಡಕ್ ಟ್ರೈ ಮಾಡ್ತೀನಿ. ನೋಡೋಣ. ಡೇ ನಲ್ಲೇ ಡ್ಯೂಟಿ ಇಲ್ಲ, ನೈಟ್ ಅಲ್ಲಿ ಎಲ್ಲಿಂದ ಬರುತ್ತೆ ಡ್ಯೂಟಿ? ಜಸ್ಟ್ ಒಂದು ಡ್ಯೂಟಿ ಅಕ್ಸೆಪ್ಟ್ ಮಾಡಿದ್ದೀನಿ, ಜಸ್ಟ್ ಗಾಡಿ ಸ್ಟಾರ್ಟ್ ಮಾಡಿದ್ದೀನಿ, ಕ್ಯಾನ್ಸಲ್ ಮಾಡ್ಬಿಟ್ರು. ಪ್ಯಾಸೆಂಜರ್ ಏನ್ ಮಾಡೋರು ಗೊತ್ತಾ? ಓಲಾ ಮತ್ತೆ ಊಬರ್ ಅಲ್ಲಿ ಬುಕ್ಕಿಂಗ್ ಮಾಡೋರೆ. ಓಲಾ ಮತ್ತೆ ಊಬರ್ ಅಲ್ಲಿ ಬುಕ್ಕಿಂಗ್ ಮಾಡೋರೆ. ಊಬರ್ ಅಲ್ಲಿ ನಾನು ಬುಕ್ಕಿಂಗ್ ಎತ್ಕೊಂಡೆ, ಓಲಾದಲ್ಲಿ ಬಂತು. ಇವರು ಟ್ರೈ ಮಾಡಿದ್ರೆ ಎತ್ಕೊಳಕ್ಕೆ, ನಾನು ಟ್ರೈ ಮಾಡಿದೆ, ಓಲಾದಲ್ಲಿ ಎತ್ಕೊಳಕ್ ಆಗ್ಲಿಲ್ಲ. ಬಟ್ ಊಬರ್ ಬಂದೈತೆ ಅಂತ ಗಾಡಿ ಸ್ಟಾರ್ಟ್ ಮಾಡ್ತೀನಿ, ಕ್ಯಾನ್ಸಲ್. ಏನಣ್ಣ, ರಿವರ್ಸ್ ಗಾಡಿ ರಿವರ್ಸ್ ಬಂದಿತ್ತು ಅಷ್ಟೇ, 2 ರಿವರ್ಸ್ ಉಳಿತು. ಇಷ್ಟೇ ಹೋಗಿದ್ದು ಗಾಡಿ ರಿವರ್ಸ್ ತಗೊಳಕ್ಕೆ, ಕ್ಯಾನ್ಸಲ್. ಇನ್ನೊಂದು ಏನಾಗೈತೆ ಗೊತ್ತಾ? ಬೆಂಗಳೂರಲ್ಲಿ ಅಷ್ಟೊಂದು ಪ್ಯಾಸೆಂಜರ್ಸ್ ಇಲ್ಲ, ಬುಕ್ಕಿಂಗ್ ಮಾಡೋರೇ ಇಲ್ಲ. ಎಲ್ಲರೂ ಔಟ್ ಆಫ್ ಟೌನ್ ಅಲ್ಲಿ ಇದ್ದಾರೆ. ನ್ಯೂ ಇಯರ್ ಪಾರ್ಟಿ ಅದು ಇದು ಅಂತ ಹೋಗ್ಬಿಟ್ಟವ್ರೆ. ಇವತ್ತು ನೆನ್ನೆ 1ನೇ ತಾರೀಕು, ಇವತ್ತು ಶುಕ್ರವಾರ, ಏನೋ ಒಂದು ರಜೆ ಹಾಕಿರ್ತಾರೆ. ನಾಳೆ ಶನಿವಾರ, ನಾಡಿದ್ದು ಭಾನುವಾರ, ಡೈರೆಕ್ಟ್ ಸೋಮವಾರ ತನಕ ಬಿಸ್ನೆಸ್ಗಳೆಲ್ಲ ಆರಾಮಾಗಿ ಮನೆಯಲ್ಲಿ ನೆಮ್ಮದಿಯಾಗಿ, ಡ್ರೈವರ್ಗಳೆಲ್ಲ ಆರಾಮ ನೆಮ್ಮದಿ ಮನೆ ಮಲ್ಕೊಂಡ್ಬಿಟ್ರೆ ಹೇಳ್ತೀನಿ. ಆರಾಮಾಗಿ ಮಲ್ಕೊಂಡ್ಬಿಟ್ರೆ ಅವ್ರ ಕಮಿಟ್ಮೆಂಟ್ ಒಂದು ಹೆಂಗಾಗ್ಬಿಡಿದೆ ಅಂತಂದ್ರೆ, ಬಿಸ್ನೆಸ್ಗಳು ಒಂದು ಬುಕ್ಕಿಂಗ್ ತಗೊಳಕ್ ಆಗ್ತಾ ಇಲ್ಲ. ಬಂದದ್ದು ಇಮಿಡಿಯೇಟ್ಲಿ ಕ್ಯಾನ್ಸಲ್. 2 ಗಾಡಿ ಅವ್ರಿಗೇನ್ ಕಸ್ಟಮರ್ಗಳಿಗೆ 2 ಗಾಡಿ ಬುಕ್ ಮಾಡ್ಕೊಂಡ್ಬಿಡ್ತಾರೆ. ಯಾವ್ದು ಬೇಗ ಬರುತ್ತೆ ಅದು ಎತ್ಕೊಂಡು ಕಡೆ. ಇವಾಗ ಆಗಿದ್ದು ಅದೇ, ಓಲಾ ಮತ್ತೆ ಊಬರ್ ಅಲ್ಲಿ. ನಾನೇ ನೋಡೋದಲ್ಲ, ಓಲಾ ಮತ್ತೆ ಊಬರ್ ಅಲ್ಲಿ ಬಂದಿದ್ದು ಬುಕ್ಕಿಂಗ್. ನಾನು 3 ಆ್ಯಪ್ ಆನ್ಲೈನ್ ಇದಾವೆ ನೋಡಿ. ಊಬರು, ನಮ್ಮ ಯಾತ್ರಿ, ಓಲಾ, 3 ಆನಲ್ಲಿ ಇದಾವೆ. 3ರಲ್ಲಿ 2 ಬುಕ್ಕಿಂಗ್ ಮಾಡಿದ್ದಾರೆ ಪ್ಯಾಸೆಂಜರ್. ಅವ್ರಿಗೆ ಯಾವ್ದು ಬೇಗ ಕಮ್ಮಿ ಅನ್ನಿಸ್ತು. ಇನ್ನೊಂದು ಸಿಚುವೇಶನ್ ಏನಾಯ್ತು ಗೊತ್ತಾ? ಓಲಾದಲ್ಲಿ 163 ರೂಪಾಯಿ ತೋರಿಸಿದ್ದು, ಊಬರ್ ಅಲ್ಲಿ 183 ರೂಪಾಯಿ ತೋರಿಸಿದ್ದು. ಅದಕ್ಕೆ ಊಬರ್ನ ಕ್ಯಾನ್ಸಲ್ ಮಾಡಿದ್ದು ಪ್ಯಾಸೆಂಜರ್. ಇನ್ನೊಂದು ನಿಮ್ಗೆ ಒಂದು ಮಾತು ಹೇಳ್ಬಿಡ್ತೀನಿ, ಪ್ಯಾಸೆಂಜರು ಆಟೋನ ಏನಕ್ಕೆ ಬುಕ್ ಮಾಡ್ತಾರೆ? ಕಮ್ಮಿ ರೇಟಲ್ಲಿ, ಕಮ್ಮಿ ಅಮೌಂಟಲ್ಲಿ ಒಂದು ಪ್ಲೇಸಿಂದ ಇನ್ನೊಂದು ಪ್ಲೇಸ್ ಹೋಗೋಕ್ಕೆ ಆಟೋಗಳನ್ನು ಬುಕ್ ಮಾಡ್ತಾರೆ. ಇನ್ನೊಂದು, ದುಡ್ಡು ಜಾಸ್ತಿ ಇದೆ ಅಂತ ಯಾರು ಆಟೋನ ಬುಕ್ ಮಾಡಲ್ಲ. ರೇಟ್ ಕಮ್ಮಿ ಇದೆ ಅದಕ್ಕೆ ಆಟೋಗಳನ್ನು ಬುಕ್ ಮಾಡ್ತಾರೆ. ಇಲ್ಲೇನಾಗ್ತಾ ಇದೆ, ಆ ಫೇರ್ಗಿಂತ ಇನ್ನೊಂದು
ಸರ್ವಿಸ್ ಇದೆ. ಇನ್ನೊಂದು ಸರ್ವಿಸು, ಇವಾಗ ಏನು ಆಟೋದ ಫೇರ್ ಇದೆ 10 ಕಿಲೋಮೀಟರ್ಗೆ 180 ರೂಪಾಯಿ. ಆ ಸರ್ವಿಸ್ಗಿಂತ ಇನ್ನೂ ಕಮ್ಮಿ ಬೆಲೆಯಲ್ಲಿ ಒಂದು ಸರ್ವಿಸ್ ಬಂದಿದೆ, ನಿಮಗೂ ಗೊತ್ತು ಏನು ಅಂತ, ಬೈಕ್ ಟ್ಯಾಕ್ಸಿ. ಸೊ ಅದಕ್ಕೆ ಜನ ಅದನ್ನ ಪ್ರಿಫರ್ ಮಾಡ್ತಾ ಇದ್ದಾರೆ. ನಾನು ಇವಾಗ ಒಬ್ಬನೇ ಇದ್ದೀನಿ, ನಾನು ಇಲ್ಲಿಂದ ಒಂದು ಜಾಗಕ್ಕೆ ಹೋಗ್ಬೇಕು, 10 ಕಿಲೋಮೀಟರ್ ದೂರ ಹೋಗ್ಬೇಕು, ನೋಡ್ತೀನಿ ಆ್ಯಪಲ್ಲಿ ತೋರಿಸ್ಬಿಡ್ತಾನೆ. ಬೈಕ್ ಟ್ಯಾಕ್ಸಿಲಾದರೆ 70 ರೂಪಾಯಿ, ಆಟೋದಲ್ಲಾದರೆ 180 ರೂಪಾಯಿ, ಕ್ಯಾಬಲ್ಲಾದರೆ 150 ರೂಪಾಯಿ. ಇನ್ನೊಂದು ಕ್ಯಾಬ್ ಫ್ಲೀಟ್ ಸರ್ವಿಸ್ ಬಂದಾಗಿಂದ ನಾನು ಕ್ಯಾಬ್ ಅವ್ರಿಗೆ ಹೊಡೆತ, ಯಾವ ರೀತಿ ಹೊಡೆತ ಆಗಿದೆ ಗೊತ್ತಾಣ? 10 ರೂಪಾಯಿ ಕಿಲೋಮೀಟ್ರ್, 8 ರೂಪಾಯಿ ಕಿಲೋಮೀಟ್ರು. ಇಲ್ಲ ಅವ್ರಿಗೆ ಪಾಪ ಅವ್ರಿಗೆ ಓನ್ ಕ್ಯಾಬ್ ಇದ್ದವ್ರಿಗೆ ತೊಂದರೆ. ಇವಾಗ ಓನ್ ಕ್ಯಾಬ್ ಬಿಟ್ಬಿಟ್ಟು ಬೇರೆ ಕಡೆ ಒಂದು 3,000 ರೂಪಾಯಿ ದುಡಿದು 1,400 ರೂಪಾಯಿ ನಾನು ತಗೊಂಡು 1,000 ರೂಪಾಯಿ ಅವ್ರಿಗೆ ಕೊಟ್ಟೋದು, ಈ ರೀತಿ ಇದೆಯಲ್ಲ. ಎರಡು ಆಯ್ತು. ಅಂದ್ರೆ 60-40% ಏನು ಸರ್ವಿಸ್ ನಡೀತಾ ಇದೆ. ಇವ್ರು ಏನ್ ಮಾಡ್ತಾರೆ ಅಂತಂದ್ರೆ, ಯಾವುದೇ ಬುಕಿಂಗ್ ಕೊಡ್ಲಿ, ಅವ್ನು 10 ರೂಪಾಯಿ ಕಿಲೋಮೀಟರ್ ಕೊಳ್ಳಿ, 8 ರೂಪಾಯಿ ಕಿಲೋಮೀಟರ್ ಕೊಳ್ಳಿ, ಅದನ್ನ ಅಕ್ಸೆಪ್ಟ್ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಏನಕ್ಕಂತಂದ್ರೆ ಸಾಯಂಕಾಲ ಅನ್ನೋಷ್ಟರಲ್ಲಿ ಅವ್ರು 3,000 ರೂಪಾಯಿ ದುಡಿಲೇಬೇಕು. 3,000 ರೂಪಾಯಿ ದುಡಿದ್ರೆ 1,000 ರೂಪಾಯಿ ಕಂಪನಿ ಅವನಿಗೆ, 1,500 ರೂಪಾಯಿ ಇವನಿಗೆ, 500 ರೂಪಾಯಿ CNG. ಈ ರೀತಿ ನಡೀತಾ ಇದೆ ಬೆಂಗಳೂರಲ್ಲಿ. ಅದಕ್ಕೆ ಕ್ಯಾಬ್ ಅವ್ರಿಗೆ ಡ್ಯೂಟಿ ಇಲ್ಲ ಒಂದು. ಇನ್ನು ಆಟೋದವ್ರಿಗಂತೂ ಬಿಸ್ನೆಸ್ ಇಲ್ಲ. ಬಿಸ್ನೆಸ್ ಈ ರೀತಿ ಆಗಿದೆ ಬೈಕ್ ಟ್ಯಾಕ್ಸಿಯಿಂದ. ಬಿಲ್ ಬಂದ್ಬಿಟ್ಟು 219.95 ಪೈಸೆ, ಪ್ಯಾಸೆಂಜರ್ ಪೇ ಮಾಡಿರೋದು 219.95 ಪೈಸೆ. ತುಂಬಾ ಜನ ಹೇಳ್ತಾ ಇದ್ರಿ ಅಮೌಂಟ್ ಕಮ್ಮಿ ಕೊಡ್ತಾ ಇದ್ದಾನೆ ಅಂತ ಊಬರಲ್ಲಿ. 211, ಇದು 219. ಇಲ್ಲಿ ನೋಡೋಣ ಇವ್ನು ನನ್ಗೆ ಎಷ್ಟು ಪೇ ಮಾಡಿದ್ದಾನೆ ಅಂತ. ಒಂದೇ ನಿಮಿಷ. 231. ಓ ಕರೆ, ಸ್ವಲ್ಪ ಜಾಸ್ತಿನೇ ಪೇ ಮಾಡೋನೆ. 231.53. ಪೀಕ್ ಅವರ್ ಅಲ್ವಾ, ಅದಕ್ಕೆ. ಇವಾಗ ನೋಡೋಣ ಜೊತೆಗಳು ಬರ್ತಾವೋ ಇಲ್ವೋ, ನನಗಂತೂ ಗ್ಯಾರಂಟಿ ಇಲ್ಲ. ಸಾರಿ, ಮನೆಗೆ ಹೋಗ್ಬಿಟ್ಟು ಕಾಯ್ಕೆ ಹಾಕೊಂಡು ಬಂದಿಲ್ಲ ನಾನು. ಸೀನ್ ಏನಾಯ್ತು ಅಂತಂದ್ರೆ, ಅಂಗಡಿ ಹತ್ರ ಇದ್ದೆ, ಕೂತಿದ್ದೆ ಸುಮ್ಮನೆ. ಅಲ್ಲಿಂದ ಒಂದು ಡ್ಯೂಟಿ ಬಂತು. ಡ್ಯೂಟಿ ಬಂದಿದ ತಕ್ಷಣ ಫಸ್ಟ್ ಅಕ್ಸೆಪ್ಟ್ ಮಾಡ್ಕೊಂಡು ಸೀದಾ ಓಡ್ ಬಂದಿತ್ತು. ಕಾಕಿನ ಹಾಕೊಂಡಿಲ್ಲ, ಏನಿಲ್ಲ, ಸೀದಾ ಓಡ್ ಬಂದಿತ್ತು. ಸಾರಿ, ಇಲ್ಲಾಂದ್ರೆ ಎನಿ ಟೈಮ್ ನಾನು ಯೂನಿಫಾರ್ಮ್ ಹಾಕ್ತೀನಿ, ಬಟ್ ಅರ್ಜೆಂಟಲ್ಲಿ ಡ್ಯೂಟಿ ಬಂದಿದ್ದು ಇದಕ್ಕೆ ಸೀದಾ ಓಡ್ ಬಂದಿತ್ತು. ಇಲ್ಲಾಂದ್ರೆ ಯೂನಿಫಾರ್ಮ್ ಹಾಕೊಂಡೇ ಬರ್ತಿದ್ದೆ. ನಮ್ಮಲ್ಲಿ ಹೋಗ್ಬಿಟ್ಟು ಅಂಗಡಿಯಿಂದ ಸೀದಾ ಡ್ಯೂಟಿ ಮೇಲೆ ಬಂದಿರೋದು. ಇಲ್ಲಾಂದ್ರೆ ಒಂದಾದ್ರು ಇದು ಕಾಕಿ ಶರ್ಟ್ ಆದ್ರೂ ಹಾಕೊಂಡ್ ಬರ್ತಿದ್ದೆ ನಾನು. ಈ ಅಪಾರ್ಟ್ಮೆಂಟ್ ಏನ್ ನೋಡ್ತಾ ಇದೀರಲ್ಲ, ಹೇಳ್ತೀನಿ ಏನಾಗಿತ್ತು ಅಂತ. ಇದು ಬಂದ್ಬಿಟ್ಟು ಪಿರಮಿಡ್ ಕನ್ವೆನ್ಷನ್ಸ್ ವಜ್ರಂ ಕ್ರಿಸ್ತಾಂಥಮ್ ಮಮ್. ಈ ಅಪಾರ್ಟ್ಮೆಂಟ್ ನನಗೆ ನೆನಪಿರೋದು ಏನಕ್ಕೆ ಗೊತ್ತಾ? 2023 ಇನ್ನು ವಿಡಿಯೋ ಜರ್ನಿ ನಾನು ಸ್ಟಾರ್ಟ್ ಮಾಡಿರ್ಲಿಲ್ಲ. ಅವಾಗ ಬೆಳಗಿನ ಜಾವ ಮಾಮೂಲಿ ನಮ್ದು ರೊಟೀನ್ ಏನಿತ್ತು, ನನ್ನ ವೈಫ್ ನಾನು ಆಸ್ ಇಟ್ ಈಸ್ RMZ ಹತ್ರ ಡ್ರಾಪ್ ಮಾಡ್ಬಿಟ್ಟು ಅಲ್ಲಿಂದ ನಾನು ಡ್ಯೂಟಿ ಆನ್ ಮಾಡ್ಬಿಟ್ಟು ಡ್ಯೂಟಿ ಮಾಡ್ಕೊಂಡು ಇರ್ತಿದ್ದೆ. ಒಂದ್ಸಾರಿ ಒಂದ್ ಡ್ಯೂಟಿ ಬಂದು, ಆ ಟೈಮಲ್ಲಿ ಹೆವಿ ಚಳಿ. ಆ ಟೈಮಲ್ಲಿ ಹೆಂಗಿತ್ತು ಅಂತಂದ್ರೆ ತುಂಬಾ ಕಷ್ಟ ಪಡ್ತಾ ಇದ್ದೆ ಡ್ಯೂಟಿ ಮಾಡಕ್ಕೆ, ಬದಾಡ್ತಿದ್ದೆ. ಬಜೆಟ್ ಇರ್ಲಿಲ್ಲ ಜಾಕೆಟ್ ತಗೊಳಕ್ಕೆ, ಒಂದು ಜಾಕೆಟ್ ತಗೊಳಕ್ಕೆ ಚಳಿಗೆ. ಸೊ ಏನಾಗಿತ್ತು, ಬೆಳಗಿನ ಜಾವ ಹಾಫ್ ಶರ್ಟ್, ಚಳಿ ಜಾಸ್ತಿನೇ ಇತ್ತು. ಆ ಚಳಿಲಿ ನಾನು ಪ್ಯಾಸೆಂಜರ್ ನ ಕರ್ಕೊಂಡ್ ಬಂದೆ. ಆ ಪ್ಯಾಸೆಂಜರ್ ಜೊತೆ ಮಾತಾಡ್ತಾ ಬಂದಾಗ ಪ್ಯಾಸೆಂಜರ್ ಒಂದು ಮಾತಾಡಿದ್ರು, ಈ ಚಳಿ ನಿಮ್ ಚಳಿ ಆಗ್ತಾ ಇಲ್ವಾ, ಇಷ್ಟೊಂದ್ ಚಳಿ ಇದೆ, ಅದ್ರಲ್ಲೇ ನೀವು ಹಿಂಗ್ ಡ್ಯೂಟಿ ಮಾಡ್ತಾ ಇದ್ದೀರಾ, ನಿಮ್ ಕೆಲಸ ಮಾಡಿ ವೆಯ್ಟ್ ಮಾಡಿ ಅಂತಂದ್ರು. ನಾನು ಒಂದ್ 5 ನಿಮಿಷ ವೆಯ್ಟ್ ಮಾಡಿದೆ. ಕರ್ಕೊಂಡ್ ಬಂದು ಡ್ರಾಪ್ ಮಾಡಿದಾಗ ವೆಯ್ಟ್ ಮಾಡಿ ಅಂತಂದ್ರು. ಅವ್ರು ಒಂದ್ ಜಾಕೆಟ್ ಕೊಟ್ಟಿದ್ರು. ಆ ಜಾಕೆಟ್ ಇನ್ನೂ ಇದೆ ಮನೇಲಿ. ಕೆಲವೊಂದು ಪ್ಯಾಸೆಂಜರು ನೆನಪುಗಳನ್ನ ಕೊಟ್ಟಿರ್ತಾರೆ, ಅದನ್ನ ಅಷ್ಟು ಈಸಿಯಾಗಿ ಮರೆಯಕ್ ಆಗಲ್ಲ. ಆ ರೀತಿ ಪ್ಯಾಸೆಂಜರ್ ನನ್ನ ಲೈಫ್ ಅಲ್ಲಿ ತುಂಬಾ ಜನ ಇದ್ದಾರೆ. ಅವ್ರನ್ನ ನಾನು ಯಾವತ್ತೂ ಮರೆಯಲ್ಲ. ಮೇಡಮ್ ಅಂತ ಒಬ್ರು ಇದ್ದಾರೆ, ಅವರು ಆಲ್ಮೋಸ್ಟ್ ನನಗೆ, ನಾನು ಗಾಡಿ ತಗೋಬೇಕಾದ್ರೆ 8,000 ರೂಪಾಯಿ ನನಗೆ ಹೆಲ್ಪ್ ಮಾಡಿದ್ರು. ಇನ್ನೊಬ್ರು ಮೇಡಮ್ ಇದ್ದಾರೆ ನಾರ್ತ್ ಅವರು, ಅವರು ನನಗೆ ಮೊಬೈಲ್ ತಗೊಳಕ್ಕೆ 10,000 ರೂಪಾಯಿ ಹೆಲ್ಪ್ ಮಾಡಿದ್ರು. ಬಟ್ ಪೇಮೆಂಟ್ ಕೊಟ್ಟಿದ್ದೀನಿ, ಇಲ್ಲ ಅಂತಲ್ಲ. ನನ್ನ ಕೈಯಲ್ಲಾದಾಗ 500,000 ಎಷ್ಟಾಗುತ್ತೋ ಅಷ್ಟು ಮಾಡಿ ಕ್ಲಿಯರ್ ಮಾಡಿದ್ದೀನಿ. ಬಟ್ ಅವ್ರು ಆ ಟೈಮಲ್ಲಿ ನನಗೆ ಹೆಲ್ಪ್ ಮಾಡಿರೋದು ಇದೆಯಲ್ಲ, ತುಂಬಾ ನೆನಪಾಗುತ್ತೆ ಅವಾಗ. ನಾನು ಪಟ್ಟಿರೋ ಶ್ರಮ. ಇವಾಗ ಏನಿದೆ ನನ್ನ ಪ್ರಾಬ್ಲಮ್ಸ್, ಇದೆಲ್ಲ ಪ್ರಾಬ್ಲಮ್ಸ್ ಅಲ್ಲ, ಇದು ಜಸ್ಟ್ ಒಂದು 5% ಅಷ್ಟೇ. ಆ ಪ್ರಾಬ್ಲಮ್ಸ್ ನೆಲ್ಲ ಫೇಸ್ ಮಾಡ್ಕೊಂಡು ನಾನು ಇಲ್ಲಿ ತನಕ ಬಂದಿದ್ದೀನಿ. ಬಟ್ ಇವಾಗ ಮತ್ತೆ ಪ್ರಾಬ್ಲಮ್ಸ್ ಸ್ಟಾರ್ಟ್ ಆಗಿದಾವೆ, ಮಾಮೂಲಿ ಅದೆಲ್ಲ ಇದ್ದಿದ್ದೆ. ಇವಾಗ ನನ್ನ ಜರ್ನಿ ನಾನು ಸ್ಟಾರ್ಟ್ ಮಾಡಿದಾಗ ನನ್ನ ಹತ್ರ ಆಟೋ ಲೈಫ್ ನನ್ ಕಾಲಿಟ್ಟಾಗ ನನ್ನ ಹತ್ರ ಗಾಡಿ ಇರ್ಲಿಲ್ಲ. ಕಲೆಕ್ಷನ್ ನನ್ ಗಾಡಿ ತಗೊಂಡು 3-4 ವರ್ಷ ಹೆಂಗೋ ಸ್ಟ್ರಗಲ್ ಮಾಡಿ, ಆಮೇಲೆ ಒಂದು 40,000 ರೂಪಾಯಿ ಅಡ್ಜಸ್ಟ್ ಮಾಡಿ 30,000 ಡೌನ್ ಪೇಮೆಂಟ್ ಮಾಡಿ ಒಂದು ಸೆಕೆಂಡ್ ಹ್ಯಾಂಡ್ ಗಾಡಿನ ತಗೊಂಡು ಅದ್ರಲ್ಲಿ ಚೆನ್ನಾಗಿ ಓಡ್ತಾ ಇತ್ತು. ಆಮೇಲೆ ಡ್ಯೂಟಿ ಇಲ್ಲ ಟೈಮಲ್ಲಿ ವಿಡಿಯೋಸ್ ಗಳನ್ನ ನೋಡ್ತಾನ ಅಂತ ನನಗೆ ಅನ್ಸಿತ್ತು, ಯಾಕೆ ನಾನೇ ಒಬ್ಬ ಕ್ರಿಯೇಟರ್ ಆಗ್ಬಾರ್ದು. ಆ ಟೈಮಲ್ಲಿ ನನ್ ಫ್ಲಾಶ್ ಆಯ್ತು. ಎಡಿಟಿಂಗ್ ಗೊತ್ತಿರ್ಲಿಲ್ಲ ನನಗೆ, ಎಡಿಟಿಂಗ್ ABCD ಏನೂ ಗೊತ್ತಿರ್ಲಿಲ್ಲ. ಯೂಟ್ಯೂಬ್ ಅಲ್ಲಿ ನೋಡ್ಕೊಂಡು ಕಲ್ತ್ಕೊಂಡು, ರಾಜ್ ಎಡಿಟಿಂಗ್ ಅಂಡ್ ಮಚ್ ಮೋರ್ ಚಾನಲ್, ಅವ್ರ ಚಾನಲ್ ನ ನೋಡ್ಕೊಂಡು ಕಲ್ತ್ಕೊಂಡು ಇಲ್ಲಿ ತನಕ ಏನ್ ಎಡಿಟಿಂಗ್ ನನ್ ಕೈಲಾದಷ್ಟು ನನ್ಗೆ ಏನ್ ಬರುತ್ತೆ ಅದೆಲ್ಲ ಅದನ್ನ ನೋಡಿನೇ ನಾನು ಕಲ್ತಿರೋದು.
ನಾನೇನು ಫುಲ್ ಇದಲ್ಲ, ಎಲ್ಲಾ ಬರುತ್ತೆ ಅಂತ ಏನಿಲ್ಲ. ಎಡಿಟಿಂಗ್ ಅಷ್ಟೊಂದು ನಾಲೆಜ್ ಇಲ್ಲ ನನಗೆ. ಬಟ್ ಏನು ಇಂಪಾರ್ಟೆಂಟ್ ಇದಾವೋ ಅದನ್ನ ಮಾತ್ರ ನಾನು ಕಲ್ತಿದ್ದೀನಿ. ಇನ್ನೂ ಕಲಿಯೋದು ತುಂಬಾ ಇದೆ, ಮುಂದೆ ಕಲಿಯೋಣ. ಸೊ ಇವಾಗ ಒಂದು ಬಾಡಿಗೆ ಇದನ್ನ ಡ್ರಾಪ್ ಮಾಡ್ಬಿಟ್ಟು ಇಮಿಡಿಯೇಟ್ಲಿ ಬಂದು ಕರ್ಕೊಂಡೋಗಿ ಡ್ರಾಪ್ ಮಾಡೋಣ. ಇವಾಗ ಚಿಕ್ಕದಾಲಿಂದ ಯಲಹಂಕ ನೆಹರು ನಗರ ತನಕ ಖಾಲಿ ಬಂದಿದ್ದೀನಿ. ಒಂದು ಡ್ಯೂಟಿ ಸೌಂಡ್ ಇಲ್ಲ. ಮಾಡಿರೋದು 2 ಡ್ಯೂಟಿ, 10 ಕಿಲೋಮೀಟರ್ದು, 12 ಕಿಲೋಮೀಟರ್ದು. ಟೋಟಲ್ ಅಮೌಂಟ್ 475 ಆಗೈತೆ. ಅಲ್ಲಿಂದ ಕಾದು 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 ಖಾಲಿನೇ ಬಂದೆ. ಇವಾಗ ಅಲ್ಲಿಂದ ಸ್ವಲ್ಪ ಮುಂದೆ ಬಂದೆ, ಅಲ್ಲೊಂದ್ ಸ್ವಲ್ಪ ಕಾದೆ, ಇಲ್ಲೊಂದ್ ಸ್ವಲ್ಪ ಕಾದೆ, ಇಲ್ಲಿ ಅಲ್ಲಿ ಎಲ್ಲಾ ಕಾಯ್ಕೊಂಡ್ ಬರ್ತಾ ಇದೀನಿ. ಒಂದು ಡ್ಯೂಟಿ ಸೌಂಡ್ ಬರ್ತಾ ಇಲ್ಲ. ನೋಡೋಣ ಇನ್ನೊಂದು ಅವರು ನೋಡ್ಬಿಟ್ಟು 8:30 ಅನ್ನೋಂಗೆ ಅಂಗಡಿ ಹತ್ರ ಹೋಗೋಣ, ಅಂಗಡಿ ಕ್ಲೋಸ್ ಮಾಡ್ಕೊಳ್ಳೋಣ. ಡ್ಯೂಟಿ ಹಂಗೂ ಬರ್ತಾ ಇಲ್ಲ, ಸೌಂಡೇ ಇಲ್ಲ ಸ್ವಲ್ಪನು. ಒಂದು ಡ್ಯೂಟಿ ಸೌಂಡ್ ಬರ್ತಾ ಇಲ್ಲ. ಮೂವರು ಮತ್ತೆ ನಮ್ಮ ಯಾತ್ರೆ 2 ಆನ್ ಅಲ್ಲಿ ಐತೆ. ಏನ್ ಮಾಡೋದು? ಆಗ ಸೋಮವಾರ ತನಕ ಇದು ಇದೇ ರೀತಿ ಇರುತ್ತೆ, ಹೇಳಕ್ ಆಗಲ್ಲ. ಸ್ವಲ್ಪ ಅಪ್ ಅಂಡ್ ಡೌನ್. ಸೋಮವಾರದ ಮೇಲೆ ಏನಾದ್ರು ಸ್ವಲ್ಪ ಚೇಂಜಸ್ ಆಗ್ಬೋದು, ಡ್ಯೂಟಿ ಬೀಳ್ಬೋದು, ಹೇಳಕ್ ಆಗಲ್ಲ. ನೋಡೋಣ ಬನ್ನಿ. ಕೊಡುವ 4,000. अरे नहीं आता तो वहाँ जाना बटर रखने का ಕೊಡುವೆ तगरಪ್ಪ ತಕೋ ಎಲ್ಲಿಂದ ತಕೊಳ್ಳಿ? ಆಧಾರ್ ಕಾರ್ಡ್ ತರ್ತೀನಿ. ನಮ್ಮಮ್ಮ ಕ್ಯಾಮ್ರಾ ನೋಡ್ಬಿಡ್ತು. ನಮ್ಮಮ್ಮಗೆ ಸಿದ್ದರಾಮಯ್ಯಂದು 2,000 ಬಂದೈತೆ ಗೃಹಲಕ್ಷ್ಮಿ. ಇದು 4,000. ಅದ್ರಲ್ಲಿ 2,000 ಬ್ಯಾಲೆನ್ಸ್ ಇತ್ತು, ಮತ್ತೊಂದು 2,000 ಇವಾಗ ಬಂದೈತೆ. ಇದಾದ 3 ತಿಂಗಳು ಬಂದೈತಿ, ಈ ತಿಂಗಳು 2 ತಿಂಗಳ ಗೃಹಲಕ್ಷ್ಮಿ ಬಂದೈತೆ. ಅಮ್ಮ, ಬಸ್ ಫ್ರೀ ಮಾಡಿದ್ದು ಚಲೋನಾ ಏನಿಲ್ಲ? ನೀನೇ ಹೇಳು. ಚಲೋ. ಹೆಣ್ಮಕ್ಳಿಗೆಲ್ಲ ಅನುಕೂಲ ಆಗೈತೆ. ಎಲ್ಲ ದೇವ್ರಿಗೆ ಪೌರಿಗೆ ಅಡ್ಡಾಡಕ್ಕೆ, ಕೆಲ್ಸಕ್ಕೆ ಹೋಗೋರ್ಗೆ ಬರೋರ್ಗೆ ಕೆಲ್ಸಕ್ಕೆ ಹೋಗೋರ್ಗು ಹೆಲ್ಪ್ ಆಗೈತೆ. ಭಾಳ ಮಂದಿ ಹೇಳ್ತಾರ ಬಸ್ ಫ್ರೀ ಭಾಳ ತೊಂದರೆ ಆಗತ್ತಂತ, ಆಟೋದವ್ರಿಗೆ ಎಫೆಕ್ಟ್ ಬಿದ್ದೈತೆ ಅಂತ ಹೇಳಾಕತ್ತಿದ್ರು. ಅದಕ್ಕೆ ಒಂದು ಮಾತು, ತುಂಬಾ ಜನಕ್ಕೆ ಉಪಯೋಗ ಇದೆ, ಕೆಲವರಿಗೆ ಉಪಯೋಗ ಇಲ್ಲ. ಎಷ್ಟೋ ಜನ ಏನ್ ಮಾಡ್ತಾರೆ ಗೊತ್ತಾ, ಒಂದು ಕಂಪನಿಲಿ ಈ ಬೆಂಗಳೂರು ಸಿಟಿಯಿಂದ ಹೊರಗಡೆ ಎಲ್ಲೋ ಕೆಲಸ ಮಾಡ್ಕೊಂಡಿರ್ತಾರೆ. ಅವರಿಗೆಲ್ಲ ಒಂದು ಉಪಯೋಗ ಏನಂತಂದ್ರೆ, ಅಲ್ಲಿಂದ ಇಲ್ಲಿಗೆ ಬಂದು ದುಡಿತಿರ್ತಾರಲ್ಲ, ಬಸ್ ಪಾಸ್ಗೆ ಅವರು 1,000-1,200 ರೂಪಾಯಿ ಖರ್ಚು ಮಾಡ್ತಿರ್ತಾರೆ. ಆ ಅಮೌಂಟು ಅವ್ರಿಗೆ ಉಳಿತಾಯ ಆಗ್ತಾ ಇದೆ. ಇದರಿಂದ ಉಪಯೋಗ ಇದೆ, ಇಲ್ಲ ಅಂತಲ್ಲ. ಕೆಲವೊಬ್ರಿಗೆ ಉಪಯೋಗ ಇರ್ಲಿಕ್ಕಿಲ್ಲ, ಬಟ್ ಬಡವರಿಗೆ ಉಪಯೋಗ ಇದೆ. ಸೊ ವಿಡಿಯೋನ ಎಂಡ್ ಮಾಡುವಂತ ಟೈಮು. ಅಂಗಡಿನೂ ಕ್ಲೋಸ್ ಮಾಡ್ಕೊಂಡ್ವಿ. ಇವತ್ತಿನ ನಮ್ಮ ದುಡಿಮೆ ಜಸ್ಟ್ 475 ರುಪೀಸ್, 475 ರೂಪಾಯಿ ಅಷ್ಟೇ ಇವತ್ತಿನ ನಮ್ಮ ದುಡಿಮೆ. ಇವಾಗ ಅಂಗಡಿನ ಕ್ಲೋಸ್ ಮಾಡಿದ್ದಾಯ್ತು, ಸೀದಾ ಹೋಗೋಣ ಮನೆ ಕಡೆ. ಪ್ರಾಬ್ಲಮ್ಸ್ ಮೇಲೆ ಪ್ರಾಬ್ಲಮ್ಸ್, ಡ್ಯೂಟಿನೂ ಮಾಡಕ್ ಆಯ್ತಾ ಇಲ್ಲ. ಈ ಕಡೆ ದುಡಿಮೆನೂ ಇಲ್ಲ. ಅಂಗಡಿ ನೋಡ್ಕೋಬೇಕು ಅಂತಂದ್ರೆ ಅಂಗಡಿಲೂ ಬಿಸ್ನೆಸ್ ಇಲ್ಲ. ಟೆನ್ಷನ್ 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 ಹಂಗಾಗ್ಬಿಟ್ಟೈತಿ, ಏನು ಮಾಡಕ್ ಆಗಲ್ಲ. ಸೊ ಇವಾಗ ಹೋಗೋಣ ಸೀದಾ ಮನೆಗೆ. ವಿಡಿಯೋ ಇಷ್ಟ ಆಗಿದ್ರೆ ಡೋಂಟ್ ಫರ್ಗೆಟ್ ಟು ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್. ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ ತಿಳಿಸಿ. ಆ ಕಮೆಂಟ್ ಇಂದ ನಾವು ಪ್ರೇರಣೆಗೊಂಡು ನಮ್ಮ ವಿಡಿಯೋದಲ್ಲಿ ಏನಾದ್ರೂ ತಪ್ಪಿದ್ರೆ ಅದನ್ನ ತಿದ್ಕೊಳ್ಳೋ ಅಂತ ಕೆಲಸನ ಖಂಡಿತವಾಗ್ಲೂ ಮಾಡೇ ಮಾಡ್ತೀವಿ. ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ. ಅಲ್ಲಿ ತನಕ ಟೇಕ್ ಕೇರ್ ಅಂಡ್ ಬಾಯ್.